ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮೇಷ ರಾಶಿಯವರು ಅತ್ಯಂತ ಸ್ನೇಹಜೀವಿಗಳು ಮತ್ತು ಸಾಮಾಜಿಕ ಗುಣಗಳನ್ನು ಹೊಂದಿರುವವರು. ಇವರ ಜೀವನದಲ್ಲಿ ಸ್ನೇಹ ಮತ್ತು ಬಾಂಧವ್ಯವು ಬಹುಮುಖ್ಯ ಸ್ಥಾನವನ್ನು ಪಡೆದಿರುತ್ತದೆ. ಇವರ ಸ್ವಭಾವದ ಪ್ರಮುಖ ಲಕ್ಷಣವೆಂದರೆ ಇವರು ಯಾರೊಂದಿಗೆ ಇದ್ದರೂ ಸಹ ಹೃದಯದಿಂದ ವರ್ತಿಸುತ್ತಾರೆ. ಇವರಲ್ಲಿ ಕಪಟತೆ ಅಥವಾ ಸ್ವಾರ್ಥದ ಅಂಶಗಳು ಕಾಣಿಸಿಕೊಳ್ಳುವುದಿಲ್ಲ. ಯಾವ ವ್ಯಕ್ತಿಯನ್ನಾದರೂ ಇವರು ಶೀಘ್ರವಾಗಿ ತಮ್ಮ ಹತ್ತಿರದವರಾಗಿ ಕಾಣುತ್ತಾರೆ ಮತ್ತು ಸಹಜವಾಗಿ ಆ ವ್ಯಕ್ತಿಯೊಂದಿಗೆ ಪ್ರಾಮಾಣಿಕ ಸ್ನೇಹವನ್ನು ಬೆಳೆಸುತ್ತಾರೆ. ಮೇಷ ರಾಶಿಯವರು ಯಾವುದೇ ವ್ಯಕ್ತಿಯನ್ನು ಕೀಳಾಗಿ ನೋಡುವ ಸ್ವಭಾವವನ್ನು ಹೊಂದಿರುವುದಿಲ್ಲ. ಅವರು ಎಲ್ಲರನ್ನೂ ಗೌರವದಿಂದ ಕಾಣುತ್ತಾರೆ ಮತ್ತು ಎಲ್ಲರೊಂದಿಗೆ ಸ್ನೇಹಪೂರ್ವಕವಾಗಿ ವರ್ತಿಸುತ್ತಾರೆ. ಇವರಲ್ಲಿ ತಾನೊಬ್ಬನು ಉನ್ನತ, ಇತರರು ಕೀಳವರು ಎಂಬ ಭಾವನೆ ಎಂದಿಗೂ ಇರುವುದಿಲ್ಲ. ಇವರು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುತ್ತಾರೆ. ಅವರ ಈ ಮಾನವೀಯ ಮತ್ತು ವಿನಯಪೂರ್ಣ ನಡವಳಿಕೆಯೇ ಅವರನ್ನು ಎಲ್ಲೆಡೆ ಜನಪ್ರಿಯರನ್ನಾಗಿ ಮಾಡುತ್ತದೆ. ಆದರೆ ಇಂತಹ ಅತಿಯಾದ ಸ್ನೇಹಪ್ರಿಯತೆ ಮತ್ತು ಭಾವನಾತ್ಮಕ ನಂಬಿಕೆ ಕೆಲವೊಮ್ಮೆ ಇವರ ಜೀವನದಲ್ಲಿ ತೊಂದರೆಗಳನ್ನು ತರಬಹುದು. ಮೇಷ ರಾಶಿಯವರು ಸ್ನೇಹದ ವಿಷಯದಲ್ಲಿ ತುಂಬಾ ಪ್ರಾಮಾಣಿಕರಾಗಿರುವುದರಿಂದ ಒಮ್ಮೆ ಯಾರನ್ನಾದರೂ ಸ್ನೇಹಿತರಾಗಿ ಒಪ್ಪಿಕೊಂಡ ನಂತರ ಅವರು ಅವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡುವರು. ಇವರ ಈ ನಿಸ್ವಾರ್ಥ ನಂಬಿಕೆಯನ್ನು ಕೆಲವು ಸಂದರ್ಭಗಳಲ್ಲಿ ದುರುಪಯೋಗಪಡಿಸಿಕೊಳ್ಳುವವರು ಇರಬಹುದು. ಕೆಲವರು ಇವರ ಸರಳ ಮನಸ್ಸು ಮತ್ತು ಮೃದುವಾದ ಸ್ವಭಾವವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸುವ ಸಾಧ್ಯತೆ ಇರುತ್ತದೆ. ಮೇಷ ರಾಶಿಯವರ ಜೀವನದ ಒಂದು ಸವಾಲು ಎಂದರೆ ಅವರು ತಮ್ಮ ಸ್ನೇಹಿತರಿಂದ ಬಲವಾದ ಪ್ರಭಾವಕ್ಕೊಳಗಾಗುವುದು. ಇವರ ಹೃದಯ ತುಂಬಾ ಮೃದುವಾಗಿರುವುದರಿಂದ ಅವರು ಯಾರನ್ನೂ ನೋಯಿಸಲು ಇಷ್ಟಪಡುವುದಿಲ್ಲ. ಈ ಕಾರಣದಿಂದ ಅವರು ತಮ್ಮ ಮನಸ್ಸಿನ ವಿರುದ್ಧವಾದ ಕೆಲಸವನ್ನು ಸ್ನೇಹಿತರ ಸಂತೋಷಕ್ಕಾಗಿ ಮಾಡಬಹುದು. ಕೆಲವೊಮ್ಮೆ ಇವರ ಸ್ನೇಹಿತರ ಆಯ್ಕೆ ಸರಿಯಾಗದಿದ್ದರೆ ಆ ತಪ್ಪು ಜನರ ಸಹವಾಸದಿಂದ ಅವರು ಕೆಟ್ಟ ಚಟಗಳು, ತಪ್ಪು ನಿರ್ಧಾರಗಳು ಅಥವಾ ದುರ್ಮಾರ್ಗದ ಕ್ರಿಯೆಗಳಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆಯಿದೆ. ಇಂತಹ ಸಂದರ್ಭಗಳಲ್ಲಿ ಅವರ ಸರಳ ಮನಸ್ಸು ಮತ್ತು ವಿಶ್ವಾಸವೇ ಅವರ ದೌರ್ಬಲ್ಯವಾಗುತ್ತದೆ. ಮೇಷ ರಾಶಿಯವರು ಸ್ನೇಹದ ಮೇಲೆ ಬಲವಾದ ನಂಬಿಕೆ ಮತ್ತು ಗೌರವವನ್ನು ಹೊಂದಿರುವವರು. ಅವರು ಸ್ನೇಹದ ಗಡಿಗಳನ್ನು ಅರಿತುಕೊಂಡಿರುವರು ಮತ್ತು ಎಂದಿಗೂ ಆ ಗಡಿಯನ್ನು ದಾಟುವುದಿಲ್ಲ. ಇವರಿಗೆ ಸ್ನೇಹ ಎಂದರೆ ಭಾವನೆಯ ಬಂಧ, ಯಾವುದೇ ಸ್ವಾರ್ಥ ಅಥವಾ ಲಾಭದಾಸೆಯಿಂದ ಮುಕ್ತವಾದ ಬಾಂಧವ್ಯ. ಆದ್ದರಿಂದ ಅವರು ತಮ್ಮ ಗೆಳೆಯರಿಗೆ ಎಲ್ಲವನ್ನೂ ಕೊಡುವರು, ಆದರೆ ತಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಳುವುದಿಲ್ಲ. ಇವರ ಹೃದಯವು ನಿಷ್ಕಪಟವಾದದ್ದು, ಆದರೆ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಮೇಷ ರಾಶಿಯವರು ಯಾರೊಂದಿಗೆ ಸ್ನೇಹ ಮಾಡಬೇಕು ಎಂಬುದರಲ್ಲಿ ಎಚ್ಚರಿಕೆಯಿಂದಿರಬೇಕು. ಎಲ್ಲರೂ ನಿಜವಾದ ಗೆಳೆಯರಲ್ಲ ಎಂಬ ಸತ್ಯವನ್ನು ಅರಿತುಕೊಳ್ಳುವುದು ಇವರಿಗೆ ಬಹಳ ಮುಖ್ಯ. ಒಳ್ಳೆಯ ಮತ್ತು ನಿಷ್ಠಾವಂತ ಸ್ನೇಹಿತರೊಂದಿಗೆ ಇದ್ದರೆ ಇವರ ಜೀವನದಲ್ಲಿ ಯಶಸ್ಸು, ಶಾಂತಿ ಮತ್ತು ಸಂತೋಷವೂ ಬೆಳೆಯುತ್ತದೆ. ಆದರೆ ತಪ್ಪು ಜನರ ಪ್ರಭಾವಕ್ಕೊಳಗಾದರೆ ಅವರ ಜೀವನದಲ್ಲಿ ಅನಗತ್ಯ ತೊಂದರೆಗಳು, ಮನೋಭಾವದ ಬದಲಾವಣೆಗಳು ಮತ್ತು ನಷ್ಟಗಳು ಸಂಭವಿಸಬಹುದು. ಮೇಷ ರಾಶಿಯವರು ತಮ್ಮ ಸ್ನೇಹದ ಬಲವನ್ನು ಸರಿಯಾದ ದಾರಿಗೆ ಬಳಸಿಕೊಂಡರೆ ಅವರು ಸಮಾಜದಲ್ಲಿ ಅತ್ಯಂತ ಪ್ರೀತಿಪಾತ್ರರು ಮತ್ತು ಗೌರವನೀಯರೂ ಆಗುತ್ತಾರೆ. ಆದರೆ ಅತಿಯಾದ ಭಾವನಾತ್ಮಕತೆ ಮತ್ತು ತಪ್ಪು ಸ್ನೇಹದ ಪ್ರಭಾವದಿಂದ ದೂರವಿರುವುದು ಅತ್ಯಗತ್ಯ. ಸತ್ಯವಾದ ಸ್ನೇಹವೇ ಅವರ ಶಕ್ತಿಯಾಗಬೇಕು, ದುರ್ಬಲತೆಯಾಗಬಾರದು. ಮೇಷ ರಾಶಿಯವರು ತಮ್ಮ ಪ್ರಾಮಾಣಿಕತೆ ಮತ್ತು ನೇರತನಕ್ಕಾಗಿ ಪ್ರಸಿದ್ಧರಾಗಿರುವವರು. ಇವರಲ್ಲಿ ಕಂಡುಬರುವ ಅತ್ಯಂತ ವಿಶಿಷ್ಟ ಗುಣವೆಂದರೆ ತಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನು ಮುಕ್ತವಾಗಿ, ಯಾವುದೇ ಸಂಶಯವಿಲ್ಲದೆ ಹೇಳುವ ಧೈರ್ಯ. ಇವರು ಯಾವಾಗಲೂ ನಿಜವನ್ನು ಮಾತ್ರ ಮಾತನಾಡಲು ಇಷ್ಟಪಡುತ್ತಾರೆ. ಈ ನೇರತನವೇ ಇವರ ವ್ಯಕ್ತಿತ್ವದ ಮೂಲ ಶಕ್ತಿ. ಆದರೆ ಕೆಲವೊಮ್ಮೆ ಇದೇ ಗುಣವು ಇವರಿಗೆ ತೊಂದರೆಗಳನ್ನು ತರಬಹುದು. ಮೇಷ ರಾಶಿಯವರು ತಮ್ಮ ಅಭಿಪ್ರಾಯವನ್ನು ಮುಚ್ಚಿಡುವುದು ಅಥವಾ ಅಸತ್ಯ ಹೇಳುವುದು ಎಂದಿಗೂ ಮಾಡುವವರಲ್ಲ.
ಯಾರ ವಿಷಯದಲ್ಲಾದರೂ ತಮ್ಮ ಮನಸ್ಸಿನ ಮಾತು ಸ್ಪಷ್ಟವಾಗಿ ಹೇಳುತ್ತಾರೆ. ಅದು ಇತರರಿಗೆ ತೀವ್ರವಾಗಿ ತಾಕಬಹುದು. ಆದರೆ ಮೇಷ ರಾಶಿಯವರು ಸತ್ಯವನ್ನು ಹೇಳುವುದು ತಪ್ಪಲ್ಲ ಎಂಬ ನಂಬಿಕೆಯನ್ನು ಬಲವಾಗಿ ಹೊಂದಿರುವರು. ಇವರು ಯಾರನ್ನು ಮೆಚ್ಚಿಸಲು ಅಥವಾ ಒಪ್ಪಿಸಲು ನಕಲಿ ಮಾತುಗಳನ್ನು ಬಳಸುವುದಿಲ್ಲ. ಯಾವ ವಿಷಯದಲ್ಲಾದರೂ ಸತ್ಯಸಂಧತೆಯಿಂದ ಮಾತನಾಡುತ್ತಾರೆ. ಆದರೆ ಈ ನೇರತನ ಎಲ್ಲರಿಗೂ ಇಷ್ಟವಾಗುವುದಿಲ್ಲ. ಕೆಲವರು ಇವರ ನಿಜವಾದ ಮಾತುಗಳನ್ನು ಕಠಿಣ ಅಥವಾ ಅಹಂಕಾರದ ಮಾತು ಎಂದು ಭಾವಿಸಬಹುದು. ಇದರ ಪರಿಣಾಮವಾಗಿ ಮೇಷ ರಾಶಿಯವರು ಅಜಾಗರೂಕವಾಗಿ ಕೆಲವರ ಮನಸ್ಸಿಗೆ ನೋವುಂಟು ಮಾಡಬಹುದು. ಕೆಲವರು ಇವರ ಈ ನೇರ ಗುಣದಿಂದ ಅಸಮಾಧಾನಗೊಂಡು ಶತ್ರುತ್ವವನ್ನು ಬೆಳೆಸಬಹುದು. ಆದರೆ ಮೇಷ ರಾಶಿಯವರು ಈ ರೀತಿಯ ನಕಾರಾತ್ಮಕ ಭಾವನೆಗಳನ್ನು ಪರಿಗಣಿಸುವುದಿಲ್ಲ. ಅವರಿಗೆ ಮುಖ್ಯವಾದದ್ದು ಸತ್ಯ ಹೇಳುವುದರಿಂದ ಯಾರಿಗಾದರೂ ಅಸಹನೆ ಬಂದರೂ ಪರವಾಗಿಲ್ಲ ಎಂದು ಅವರು ನಂಬುತ್ತಾರೆ. ಇವರಲ್ಲಿ ಹಿಂಬದಿಯಲ್ಲಿ ಮಾತನಾಡುವ ಕುತಂತ್ರದ ನಡವಳಿಕೆ ತೀರಾ ಅಪರೂಪ. ಯಾರ ವಿಷಯದಲ್ಲಾದರೂ ಇವರಿಗೆ ಅಸಮಾಧಾನ ಇದ್ದರೆ ಅದು ನೇರವಾಗಿ ಅವರ ಮುಂದೆಯೇ ಹೇಳುವವರು. ಈ ನಿಷ್ಠಾವಂತ ನಡವಳಿಕೆ, ಯಥಾರ್ಥ ಸ್ವಭಾವ ಮತ್ತು ಧೈರ್ಯವೇ ಇವರ ಅಸ್ತಿತ್ವವನ್ನು ವಿಶಿಷ್ಟಗೊಳಿಸುತ್ತದೆ. ಆದರೆ ಸಮಾಜದಲ್ಲಿ ಎಲ್ಲರೂ ಸತ್ಯವನ್ನು ಸ್ವೀಕರಿಸುವಷ್ಟು ಮನಸ್ಸುಳ್ಳವರಾಗಿರಲಿಲ್ಲ. ಹೀಗಾಗಿ ಮೇಷ ರಾಶಿಯವರ ಈ ನಿಸ್ಸಂಕೋಚ ನಡವಳಿಕೆಯು ಕೆಲವರಿಗೆ ಅಸಹ್ಯವಾಗುತ್ತದೆ, ಕೆಲವರಿಗೆ ಬೆದರಿಕೆಯಾಗಿ ಕಾಣುತ್ತದೆ. ಮೇಷ ರಾಶಿಯವರ ನೇರತೆ ಮತ್ತು ಧೈರ್ಯವೇ ಕೆಲವೊಮ್ಮೆ ಇವರಿಗೆ ಶತ್ರುಗಳನ್ನು ಸೃಷ್ಟಿಸುತ್ತದೆ. ಅವರು ಯಾರನ್ನೂ ಜಾಣ್ಮೆಯಿಂದ, ರಾಜಕೀಯವಾಗಿ ಅಥವಾ ಕುತಂತ್ರದಿಂದ ಎದುರಿಸಲು ಕಲಿತವರಲ್ಲ. ಬದಲಿಗೆ ನೇರವಾಗಿ, ದೃಢವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳುತ್ತಾರೆ ಮತ್ತು ತಮ್ಮ ನಂಬಿಕೆಗಳ ಮೇಲೆ ಅಟ್ಟಳಿಕೆಯಿಂದ ನಿಂತುಕೊಳ್ಳುತ್ತಾರೆ. ಹೀಗಾಗಿ ಇವರ ಸುತ್ತಮುತ್ತಲಿನವರು, ವಿಶೇಷವಾಗಿ ಸ್ಪರ್ಧಿಗಳು ಅಥವಾ ಅಸೂಯೆ ಪಡುವವರು, ಇವರ ವಿರೋಧ ಭಾವನೆ ಬೆಳೆಸಬಹುದು. ಆದರೆ ಮೇಷರಾಶಿಯವರ ಶಕ್ತಿ ಎಂದರೆ ಅವರು ಶತ್ರುಗಳನ್ನು ಹೆದರುವವರಲ್ಲ. ಯಾರಾದರೂ ಇವರ ವಿರುದ್ಧ ನಿಂತರೆ ಅವರು ಅದನ್ನು ಸವಾಲಾಗಿ ಸ್ವೀಕರಿಸುತ್ತಾರೆ. ಇವರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬಲವಾಗಿರುವುದರಿಂದ ಶತ್ರುಗಳ ಅಸ್ತಿತ್ವವೇ ಇವರ ಯಶಸ್ಸಿನತ್ತ ಒಯ್ಯುವ ಇಂಧನವಾಗುತ್ತದೆ. ಇವರು ತಮ್ಮ ಶತ್ರುಗಳ ವಿರುದ್ಧ ಹೋರಾಡುವುದಕ್ಕಿಂತ ತಮ್ಮ ಶ್ರಮ ಮತ್ತು ಸಾಧನೆಯ ಮೂಲಕ ಅವರನ್ನು ಮೌನಗೊಳಿಸುತ್ತಾರೆ. ಮೇಷ ರಾಶಿಯವರು ಜೀವನದಲ್ಲಿ ಎದುರಿಸುವ ಪ್ರತಿಯೊಂದು ಸವಾಲನ್ನು ಧೈರ್ಯದಿಂದ ಎದುರಿಸುವವರು. ಇವರ ನೇರತೆ ಮತ್ತು ಪ್ರಾಮಾಣಿಕತೆ ಕೆಲವೊಮ್ಮೆ ಕಂಟಕವಾಗಬಹುದು. ಆದರೆ ಇದೇ ಗುಣಗಳು ಇವರಿಗೆ ಗೌರವ ಮತ್ತು ಮಾನವನ್ನು ತರುತ್ತವೆ. ಇವರು ಸತ್ಯಕ್ಕಾಗಿ ಹೋರಾಡುವವರಾಗಿದ್ದು, ನಿಷ್ಠೆ ಮತ್ತು ಧೈರ್ಯ ಇವರ ಅತ್ಯಂತ ದೊಡ್ಡ ಶಸ್ತ್ರಗಳು. ಮೇಷ ರಾಶಿಯ ಅಧಿಪತಿಯಾದ ಮಂಗಳ ಗ್ರಹವು ಶಕ್ತಿ, ಧೈರ್ಯ, ಉತ್ಸಾಹ ಮತ್ತು ಕ್ರಿಯಾಶೀಲತೆಯ ಪ್ರತೀಕವಾಗಿದೆ. ಈ ಗ್ರಹದ ಪ್ರಭಾವ ಮೇಷ ರಾಶಿಯವರ ಜೀವನದಲ್ಲಿ ಅತ್ಯಂತ ಮಹತ್ತರ ಪಾತ್ರವಹಿಸುತ್ತದೆ. ಮಂಗಳನ ಕೃಪೆಯಿಂದ ಮೇಷ ರಾಶಿಯವರು ಚುರುಕು, ಚೈತನ್ಯಮಯ, ಉತ್ಸಾಹಭರಿತ ಮತ್ತು ದಿಟ್ಟ ನಿರ್ಧಾರಗಳನ್ನೆತ್ತುವ ಗುಣವನ್ನು ಹೊಂದಿರುತ್ತಾರೆ. ಇವರು ಯಾವುದೇ ಕೆಲಸವನ್ನು ಮಾಡಬೇಕೆಂದು ನಿಶ್ಚಯಿಸಿದರೆ ಅದನ್ನು ಸಾಧಿಸದೇ ಬಿಡುವುದಿಲ್ಲ. ಮಂಗಳನ ಪ್ರಭಾವದಿಂದ ಇವರಲ್ಲಿ ಅಪಾರ ಶಕ್ತಿ ಮತ್ತು ಆತ್ಮವಿಶ್ವಾಸ ತುಂಬಿಕೊಂಡಿರುತ್ತದೆ. ಮೇಷ ರಾಶಿಯವರು ಚುರುಕು ಬುದ್ಧಿಯವರು. ಯಾವ ವಿಷಯವಾದರೂ ತಕ್ಷಣ ಅರ್ಥ ಮಾಡಿಕೊಳ್ಳುವ ಮತ್ತು ತಕ್ಷಣ ಕ್ರಮ ಕೈಗೊಳ್ಳುವ ಗುಣ ಇವರಲ್ಲಿ ಸಹಜವಾಗಿ ಬೆಳೆಯುತ್ತದೆ. ಇವರು ಯಾವಾಗಲೂ ಮುಂದಿನ ಹಾದಿ ಬಗ್ಗೆ ಯೋಚಿಸುತ್ತಾರೆ. ನಿರಂತರ ಚಟುವಟಿಕೆಯು ಇವರ ಜೀವನದ ಒಂದು ಭಾಗವಾಗಿದೆ. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡಬೇಕು ಎಂಬ ಮನೋಭಾವದಿಂದ ಇವರು ಚುರುಕುತನದ ಬದುಕನ್ನು ನಡೆಸುತ್ತಾರೆ. ಒಂದು ಕೆಲಸದಲ್ಲಿ ತೃಪ್ತಿ ಹೊಂದದೆ ಇನ್ನೊಂದು ಕೆಲಸಕ್ಕೆ ಕೈ ಹಾಕುವ ಸ್ವಭಾವವು ಇವರಲ್ಲಿ ಕಾಣುತ್ತದೆ. ಇವರಲ್ಲಿ ಸಂವಹನದ ಕೌಶಲ್ಯ ಮತ್ತು ಮೃದು ಸ್ವಭಾವದ ವಿಶಿಷ್ಟ ಸಮತೋಲನವಿದೆ. ಜನರೊಂದಿಗೆ ಮಾತನಾಡುವಲ್ಲಿ ಇವರು ಅತ್ಯಂತ ಸ್ಪಷ್ಟವಾಗಿರುತ್ತಾರೆ. ತಮ್ಮ ಮಾತಿನ ಮೂಲಕ ಇತರರನ್ನು ಪ್ರೇರೇಪಿಸುವ ಸಾಮರ್ಥ್ಯ ಇವರಲ್ಲಿ ಹೆಚ್ಚಾಗಿದೆ.
ಆದರೆ ಕೆಲವೊಮ್ಮೆ ಇವರ ನೇರತನವೇ ಕೆಲವರ ಮನಸ್ಸಿಗೆ ಕಟುವಾಗಿ ತಾಕಬಹುದು. ಆದರೂ ಇವರ ಉದ್ದೇಶ ಎಂದಿಗೂ ಕೆಟ್ಟದಾಗಿರುವುದಿಲ್ಲ. ಇವರು ಯಾವಾಗಲೂ ನಿಷ್ಕಪಟವಾಗಿ ಮಾತನಾಡುವವರಾಗಿದ್ದಾರೆ. ಮೇಷ ರಾಶಿಯವರು ತಮ್ಮ ಜೀವನದ ಗುರಿಯತ್ತ ಅತ್ಯಂತ ದೃಢವಾಗಿ ಸಾಗುವವರು. ಸಾಧನೆ ಇವರ ಜೀವನದ ಉದ್ದೇಶ. ಅವರು ಯಶಸ್ಸನ್ನು ಕಾಣಲು ದಿನದ ರಾತ್ರಿ ಮರೆತು ಕೆಲಸ ಮಾಡುವವರಾಗಿರುತ್ತಾರೆ. ಇವರ ಮನಸ್ಸಿನಲ್ಲಿ ಸದಾ ಪ್ರಗತಿಯ ವಿಚಾರಗಳು ಓಡಾಡುತ್ತಿರುತ್ತವೆ. ಹೊಸ ಉದ್ಯಮ, ಹೊಸ ಯೋಜನೆಗಳು, ಹೊಸ ಸವಾಲುಗಳು. ಇವರು ಇಂದು ಮಾಡದಿದ್ದರೆ ನಾಳೆ ಮಾಡುತ್ತೇನೆ ಎಂಬ ಮನೋಭಾವದಿಂದ ದೂರ. ಏನು ಮಾಡಬೇಕೆಂದು ನಿಶ್ಚಯಿಸಿದರೆ ಅದನ್ನು ತಕ್ಷಣ ಕೈಗೊಳ್ಳುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಮೇಷ ರಾಶಿಯವರು ಬಹಳ ಚಾತುರ್ಯಶೀಲರು. ಹಣ ಸಂಪಾದನೆಗೆ ಹೊಸ ಮಾರ್ಗಗಳನ್ನು ಹುಡುಕುವ ಚಟುವಟಿಕೆಯಲ್ಲಿ ಇವರು ಸದಾ ತೊಡಗಿರುತ್ತಾರೆ. ಹೂಡಿಕೆ, ಉದ್ಯಮ, ವ್ಯಾಪಾರ ಅಥವಾ ಹೊಸ ಯೋಜನೆ ಯಾವುದಾದರೂ ಇರಲಿ, ಇವರು ಅದರಲ್ಲಿ ತಮ್ಮ ಪ್ರತಿಭೆ ಮತ್ತು ಧೈರ್ಯವನ್ನು ತೋರಿಸುತ್ತಾರೆ. ಲಾಭ ಮತ್ತು ನಷ್ಟಗಳ ಲೆಕ್ಕ ಇವರು ಚೆನ್ನಾಗಿ ಇಟ್ಟುಕೊಳ್ಳುತ್ತಾರೆ. ಆದರೆ ಯಾವುದೇ ಅಪಾಯವನ್ನು ಎದುರಿಸಲು ಹೆದರುವವರಲ್ಲ. ಆದರೆ ಮೇಷ ರಾಶಿಯವರಲ್ಲಿ ಒಂದು ವಿಶೇಷ ಲಕ್ಷಣವೆಂದರೆ ಇವರು ಎಲ್ಲರೊಂದಿಗೆ ಹೊಂದಿಕೊಳ್ಳುವುದಿಲ್ಲ. ಇವರಿಗೆ ತಮ್ಮದೇ ಆದ ಚಿಂತನೆ ಮತ್ತು ಕಾರ್ಯಪದ್ಧತಿಯಿದೆ. ಇತರರ ಆಲೋಚನೆಗಳು ಅಥವಾ ಸಲಹೆಗಳು ಇವರ ಮನಸ್ಸಿಗೆ ತೃಪ್ತಿ ನೀಡದಿದ್ದರೆ ಇವರು ಮೌನವಾಗಿ ಅಂತರ ಕಾಯ್ದುಕೊಳ್ಳುತ್ತಾರೆ. ಇವರು ಜನಪ್ರಿಯರಾಗಲು ಆಸೆಪಡುವವರಲ್ಲ, ಬದಲಿಗೆ ತಮ್ಮ ಗುರಿಗಳನ್ನು ಸಾಧಿಸಲು ಒಲವು ತೋರುತ್ತಾರೆ. ಇವರಿಗೆ ಸ್ವಂತ ಸಮಯ ಮತ್ತು ಸ್ವಂತ ಹಾದಿ ಬೇಕು. ಇತರರ ಅತಿಯಾದ ಹಸ್ತಕ್ಷೇಪವನ್ನು ಇವರು ಇಷ್ಟಪಡುವುದಿಲ್ಲ. ವೈಯಕ್ತಿಕ ಬದುಕಿನ ವಿಷಯದಲ್ಲಿಯೂ ವಿಶೇಷವಾಗಿ ವಿವಾಹದ ವಿಷಯದಲ್ಲಿ ಮೇಷ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಇವರು ತಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ತಾವು ತೆಗೆದುಕೊಳ್ಳುವುದು ಒಳಿತು. ಮಂಗಳ ಗ್ರಹದ ಪ್ರಭಾವದಿಂದ ಕೆಲವೊಮ್ಮೆ ಇವರು ತೀವ್ರ ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಹೀಗಾಗಿ ವಿವಾಹದ ವಿಚಾರದಲ್ಲಿ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಶಾಂತವಾಗಿ ಯೋಚಿಸಿ ಹಿರಿಯರ ಸಲಹೆಯನ್ನು ಆಲಿಸಿ ಕ್ರಮ ಕೈಗೊಳ್ಳುವುದು ಉತ್ತಮ. ಆದರೆ ಹಿರಿಯರ ಸಲಹೆಯನ್ನು ಅಂಧವಾಗಿ ಅನುಸರಿಸುವ ಬದಲು ಅದನ್ನು ಪರಿಶೀಲಿಸಿ ಸ್ವಂತ ವಿವೇಚನೆಯಿಂದ ನಿರ್ಧಾರ ಮಾಡುವುದು ಮೇಷ ರಾಶಿಯವರಿಗೆ ಸೂಕ್ತ. ಇವರು ತಮ್ಮ ಮನಸ್ಸಿನ ಮಾತು ಕೇಳಿದಾಗ ಮಾತ್ರ ಯಶಸ್ಸನ್ನು ಕಾಣುತ್ತಾರೆ. ಬೇರೆಯವರ ಒತ್ತಡಕ್ಕೆ ಒಳಗಾಗಿ ಮಾಡಿದ ನಿರ್ಧಾರಗಳು ಇವರಿಗೆ ನಂತರ ಪಶ್ಚಾತ್ತಾಪವನ್ನು ತರಬಹುದು. ಒಟ್ಟಿನಲ್ಲಿ ಮೇಷ ರಾಶಿಯವರು ಶ್ರಮ, ಧೈರ್ಯ, ನಿಷ್ಠೆ ಮತ್ತು ದೃಢನಿಶ್ಚಯದ ಪ್ರತೀಕ. ಮಂಗಳನ ಪ್ರಭಾವದಿಂದ ಇವರು ಸಾಹಸಮಯ ಜೀವನ ನಡೆಸುತ್ತಾ ಯಶಸ್ಸಿನ ಹಾದಿಯಲ್ಲಿ ಸತತವಾಗಿ ಮುನ್ನಡೆಯುತ್ತಾರೆ. ಇವರ ಆತ್ಮವಿಶ್ವಾಸ ಮತ್ತು ಶಕ್ತಿಯು ಇವರನ್ನು ಯಾವ ಸಂಕಟಕ್ಕೂ ತೊಡಗದಂತೆ ರಕ್ಷಿಸುತ್ತದೆ. ಇವರಿಗೆ ಒಂದು ಮಾತು ಸಾಕು, ನಿಶ್ಚಯಿಸಿದ ಕೆಲಸವನ್ನು ಸಾಧಿಸದೇ ಬಿಡುವುದಿಲ್ಲ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.